ನಮಸ್ಕಾರ ಸ್ನೇಹಿತರೆ, ನಮ್ಮ ಮೋಟಿವೇಶನಲ್ ಸೌರಭ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಈಗಲೇ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಜೀವನ ಎಂಬುದು ನಿರಂತರವಾಗಿ ಹರಿಯುವ ನದಿಯಂತೆ. ಆದರೆ ಈ ನದಿಯ ದಡದಲ್ಲಿ ನಿಂತು ನಾವು ಪ್ರತಿದಿನ, ಪ್ರತಿ ಕ್ಷಣವೂ ಒಂದು ದೊಡ್ಡ ಗೊಂದಲದ ಸುಳಿಯಲ್ಲಿ ಸಿಲುಕಿಕೊಳ್ಳುತ್ತೇವೆ. ನಾನು ಈ ಪ್ರಪಂಚದಲ್ಲಿ ಎಲ್ಲವನ್ನೂ ತೊರೆದು ಓಡಿ ಹೋಗಬೇಕೆ ಅಥವಾ ಇಲ್ಲೇ ಇದ್ದು ಹೋರಾಡಬೇಕೆ ಎನ್ನುವ ಪ್ರಶ್ನೆ ಪ್ರತಿಯೊಬ್ಬ ಜಾಗೃತ ಆತ್ಮವನ್ನು ಕಾಡುವುದು ಸಹಜ. ಕುರುಕ್ಷೇತ್ರದ ಮಹಾಯುದ್ಧದ ಮೈದಾನದಲ್ಲಿ ಅರ್ಜುನನಿಗೆ ಬಂದ ಗೊಂದಲ ಕೇವಲ ಒಬ್ಬ ರಾಜಕುಮಾರನ ಗೊಂದಲವಲ್ಲ, ಅದು ಇಂದು ನಿಮ್ಮ, ನನ್ನ, ನಮ್ಮೆಲ್ಲರ ಅಂತರಂಗದ ಕಥೆ. ಕರ್ಮಸನ್ಯಾಸ ಯೋಗ ಎಂಬ ಈ 5ನೇ ಅಧ್ಯಾಯವು ನಮ್ಮ ಬದುಕಿನ ಅತ್ಯಂತ ಕಠಿಣವಾದ ಗೊಂದಲಗಳಿಗೆ ಉತ್ತರವನ್ನು ನೀಡುವ ಒಂದು ದಿವ್ಯ ದರ್ಶನವಾಗಿದೆ. ನಾವು ಕಣ್ಣು ಮುಚ್ಚಿ ಕುಳಿತುಕೊಳ್ಳುವುದು ಧರ್ಮವೇ ಅಥವಾ ಕಣ್ಣು ತೆರೆದು ಕರ್ತವ್ಯ ಮಾಡುವುದೇ ಶ್ರೇಷ್ಠವೇ ಎನ್ನುವ ದ್ವಂದ್ವ ನಮಗೆ ಎದುರಾದಾಗ ಭಗವದ್ಗೀತೆಯ ಈ ಅಧ್ಯಾಯವು ನಮ್ಮ ಕೈಹಿಡಿದು ನಡೆಸುತ್ತದೆ. ಬದುಕಿನಲ್ಲಿ ವೈರಾಗ್ಯ ಎಂದರೆ ಎಲ್ಲವನ್ನೂ ಬಿಟ್ಟು ಕಾಡಿಗೆ ಓಡಿಹೋಗುವುದಲ್ಲ, ಬದಲಿಗೆ ಸಂಸಾರದಲ್ಲೇ ಇದ್ದು ತಾವರೆ ಎಲೆಯ ಮೇಲಿನ ನೀರಿನಂತೆ ಬದುಕುವುದು ಹೇಗೆ ಎಂಬುದನ್ನು ಈ ಅಧ್ಯಾಯ ನಮಗೆ ಕಲಿಸಿಕೊಡುತ್ತದೆ. ನಾವು ದಿನವಿಡೀ ದುಡಿಯುತ್ತೇವೆ, ಕಷ್ಟಪಡುತ್ತೇವೆ, ಬೆವರು ಹರಿಸುತ್ತೇವೆ. ಆದರೆ ದಿನದ ಕೊನೆಯಲ್ಲಿ ಸಿಗುವ ಫಲವೇನು? ಕೇವಲ ಆತಂಕ, ಬೇಸರ ಮತ್ತು ಅಸಮಾಧಾನ. ಏಕೆ ಹೀಗಾಗುತ್ತದೆ ಎಂದು ನಾವೆಂದಾದರೂ ಯೋಚಿಸಿದ್ದೇವಾ? ಏಕೆಂದರೆ ನಾವು ಮಾಡುವ ಪ್ರತಿಯೊಂದು ಕೆಲಸದ ಹಿಂದೆಯೂ ನಾನು ಎಂಬ ಅಹಂಕಾರ ಮತ್ತು ನನಗೆ ಸಿಗಬೇಕು ಎಂಬ ಸ್ವಾರ್ಥ ಅಡಗಿರುತ್ತದೆ. ಈ ಅಹಂಕಾರ ಮತ್ತು ಸ್ವಾರ್ಥವೇ ನಮ್ಮನ್ನು ಬಂಧಿಸುವ ಸಂಕುಲೆಗಳು. ಅರ್ಜುನನು ಕೃಷ್ಣನನ್ನು ಕೇಳುತ್ತಾನೆ, ಎಲೈ ಕೃಷ್ಣನೇ, ನೀನು ಒಂದೆಡೆ ಕರ್ಮವನ್ನು ತ್ಯಜಿಸುವುದನ್ನು ಹೊಗಳುತ್ತೀಯಾ, ಇನ್ನೊಂದೆಡೆ ಕರ್ಮವನ್ನು ಮಾಡುವುದೇ ಶ್ರೇಷ್ಠ ಎನ್ನುತ್ತೀಯಾ? ಈ ಎರಡರಲ್ಲಿ ನನಗೆ ನಿಜವಾಗಿಯೂ ಕಲ್ಯಾಣವನ್ನು ಉಂಟುಮಾಡುವ ಮಾರ್ಗ ಯಾವುದು ಎಂಬುದನ್ನು ಸ್ಪಷ್ಟವಾಗಿ ಹೇಳು. ಇದು ಎಷ್ಟು ಪ್ರಸ್ತುತವಾದ ಪ್ರಶ್ನೆ ನೋಡಿ. ನಾವು ಕೂಡ ಬದುಕಿನಲ್ಲಿ ಒಮ್ಮೊಮ್ಮೆ ಸುಸ್ತಾದಾಗ ಎಲ್ಲವನ್ನೂ ಬಿಟ್ಟು ಎಲ್ಲಾದರೂ ದೂರ ಹೊರಟು ಹೋಗೋಣ ಅಂದುಕೊಳ್ಳುತ್ತೇವೆ. ಆದರೆ ಜವಾಬ್ದಾರಿಗಳು ನಮ್ಮನ್ನು ಎಳೆದು ನಿಲ್ಲಿಸುತ್ತವೆ. ಹಾಗಾದರೆ ಮುಕ್ತಿ ಸಿಗುವುದು ಹೇಗೆ? ಶಾಂತಿ ಸಿಗುವುದು ಎಲ್ಲಿ? ಭಗವಂತನು ಮುಗುಳ್ನಗುತ್ತಾ ನೀಡುವ ಉತ್ತರ ನಮ್ಮ ಕಣ್ಣು ತೆರೆಸುತ್ತದೆ. ಕರ್ಮವನ್ನು ಬಿಡುವುದಕ್ಕಿಂತ ಕರ್ಮವನ್ನು ಮಾಡುವ ಶೈಲಿಯನ್ನು ಬದಲಾಯಿಸಿಕೊಳ್ಳುವುದು ಮುಖ್ಯ. ನಿಜವಾದ ಸನ್ಯಾಸ ಎಂದರೆ ಹೊರಗಿನ ವಸ್ತುಗಳನ್ನು ತ್ಯಜಿಸುವುದಲ್ಲ, ಅಂತರಂಗದ ಆಸೆಗಳನ್ನು ಮತ್ತು ದ್ವೇಷವನ್ನು ಗೆಲ್ಲುವುದು. ಯಾರು ಯಾರನ್ನೂ ದ್ವೇಷಿಸುವುದಿಲ್ಲವೋ ಮತ್ತು ಯಾವುದನ್ನು ಆಶಿಸುವುದಿಲ್ಲವೋ ಅಂಥವನನ್ನು ನಾವು ನಿತ್ಯ ಸನ್ಯಾಸಿ ಎಂದು ಕರೆಯಬಹುದು. ಅವನು ಪ್ರಪಂಚದ ಮಧ್ಯದಲ್ಲಿದ್ದರೂ ಮುಕ್ತನೇ ಆಗಿರುತ್ತಾನೆ. ನಾವು ಕೇವಲ ಕಾವಿ ಬಟ್ಟೆ ಧರಿಸಿದ ತಕ್ಷಣ ಸನ್ಯಾಸಿಯಾಗಲು ಸಾಧ್ಯವಿಲ್ಲ. ಮನಸ್ಸಿನಲ್ಲಿ ಕ್ರೋಧ, ಅಸೂಯೆ, ಮತ್ಸರಗಳನ್ನು ಇಟ್ಟುಕೊಂಡು ಹೊರಗಡೆ ಶಾಂತಿಯ ಸೋಗು ಹಾಕುವುದು ಕೇವಲ ಬೂಟಾಟಿಕೆಯಾಗುತ್ತದೆ. ನಿಜವಾದ ಸಾಧಕನು ತಾನು ಮಾಡುವ ಪ್ರತಿಯೊಂದು ಸಣ್ಣ ಕೆಲಸವನ್ನು ಭಗವಂತನ ಪೂಜೆ ಎಂದು ಭಾವಿಸುತ್ತಾನೆ. ಅಡುಗೆ ಮಾಡುವ ತಾಯಿ, ಹೊಲದಲ್ಲಿ ದುಡಿಯುವ ರೈತ, ಕಚೇರಿಯಲ್ಲಿ ಕೆಲಸ ಮಾಡುವ ಉದ್ಯೋಗಿ ಎಲ್ಲರೂ ತಮ್ಮ ಕರ್ತವ್ಯವನ್ನು ನಿಷ್ಕಾಮ ಭಾವನೆಯಿಂದ ಮಾಡಿದರೆ ಅವರೆಲ್ಲರೂ ಸನ್ಯಾಸಿಗಳೇ. ನಮ್ಮ ಜೀವನದ ಪರಮ ಗುರಿ ಇರಬೇಕಾಗಿರುವುದು ಕರ್ತವ್ಯದ ಹಾದಿಯಲ್ಲಿ ನಡೆಯುವುದು, ಆದರೆ ಅದರ ಫಲಿತಾಂಶಕ್ಕೆ ಅಂಟಿಕೊಳ್ಳದಿರುವುದು. ನಾವು ಗಿಡಕ್ಕೆ ನೀರು ಹಾಕಬಹುದು, ಆದರೆ ಹಣ್ಣು ಯಾವಾಗ ಬಿಡಬೇಕು, ಎಷ್ಟು ಬಿಡಬೇಕು ಎಂಬುದನ್ನು ನಿರ್ಧರಿಸುವುದು ಪ್ರಕೃತಿ ಮತ್ತು ಭಗವಂತ. ನಾವು ಫಲದ ಆಸೆಗೆ ಬಿದ್ದು ಕೆಲಸ ಮಾಡಿದಾಗ ಆ ಫಲ ಸಿಗದಿದ್ದರೆ ನಮಗೆ ದುಃಖವಾಗುತ್ತದೆ, ಸಿಕ್ಕರೆ ಅಹಂಕಾರ ಬರುತ್ತದೆ. ಈ ಎರಡು ಸ್ಥಿತಿಗಳು ನಮ್ಮ ಮನಸ್ಸಿನ ಶಾಂತಿಯನ್ನು ಕೆಡಿಸುತ್ತವೆ. ಆದ್ದರಿಂದಲೇ ಕರ್ಮಯೋಗವು ನಮಗೆ ಸಮಸ್ಥಿತಿಯನ್ನು ಕಲಿಸುತ್ತದೆ. ಸುಖ ಬಂದಾಗ ಉಬ್ಬಿ ಹೋಗದೆ, ದುಃಖ ಬಂದಾಗ ಕುಗ್ಗಿ ಹೋಗದೆ, ಎರಡನ್ನೂ ಭಗವಂತನ ಪ್ರಸಾದ ಎಂದು ಸ್ವೀಕರಿಸುವ ಮನೋಭಾವ ನಮಗೆ ಬರಬೇಕು. ಅಂದಾಗ ಮಾತ್ರ ಈ ಸಂಸಾರದ ಚಕ್ರದಿಂದ ನಾವು ಪಾರಾಗಲು ಸಾಧ್ಯ. ಈ ಸೃಷ್ಟಿಯ ರಹಸ್ಯವನ್ನು ಅರಿತು ನಮ್ಮ ಕರ್ಮಗಳನ್ನು ಪರಮಾತ್ಮನಿಗೆ ಅರ್ಪಿಸುವುದೇ ನಿಜವಾದ ಜ್ಞಾನದ ಆರಂಭ. ತಿಳುವಳಿಕೆ ಮತ್ತು ಆಚರಣೆ ಇವೆರಡೂ ಬೇರೆ ಬೇರೆ ಎಂದುಕೊಳ್ಳುವುದು ಕೇವಲ ಮೂರ್ಖತನ. ಜ್ಞಾನಿಗಳು ಇವೆರಡನ್ನೂ ಒಂದೇ ಎಂದು ನೋಡುತ್ತಾರೆ. ಸಾಂಖ್ಯ ಎಂದರೆ ಜ್ಞಾನದ ಮಾರ್ಗ, ಪ್ರಪಂಚದ ಸತ್ಯಾಸತ್ಯತೆಗಳನ್ನು ವಿವೇಚನೆಯಿಂದ ಅರಿಯುವುದು. ಕರ್ಮಯೋಗ ಎಂದರೆ ಆ ಜ್ಞಾನವನ್ನು ದಿನನಿತ್ಯದ ಬದುಕಿನಲ್ಲಿ ಅಳವಡಿಸಿಕೊಂಡು ಕ್ರಿಯಾಶೀಲರಾಗುವುದು. ಬರೀ ಹಸಿ ಕಲ್ಪನೆಗಳಿಂದ ಅಥವಾ ಪುಸ್ತಕದ ಜ್ಞಾನದಿಂದ ಬದುಕು ಬದಲಾಗುವುದಿಲ್ಲ. ಬೆಂಕಿಯ ಬಗ್ಗೆ 1000 ಪುಟಗಳ ಪುಸ್ತಕ ಓದಿದರೂ ನಮಗೆ ಬೆಚ್ಚಗಿನ ಅನುಭವ ಸಿಗುವುದಿಲ್ಲ. ಅದಕ್ಕೆ ಬೆಂಕಿಯ ಹತ್ತಿರ ಹೋಗಿ ಕುಳಿತುಕೊಳ್ಳಬೇಕು. ಹಾಗೆಯೇ ಬರಿಯ ವೇದಾಂತ ಮಾತನಾಡಿದ ತಕ್ಷಣ ಯಾರೂ ಜ್ಞಾನಿಯಾಗುವುದಿಲ್ಲ.
ಆ ವೇದಾಂತವನ್ನು ತನ್ನ ನಡವಳಿಕೆಯಲ್ಲಿ ತರಬೇಕು. ಜ್ಞಾನ ಮಾರ್ಗದಿಂದ ತಲುಪುವ ಸ್ಥಾನವನ್ನೇ ಕರ್ಮಯೋಗ ಮಾರ್ಗದಿಂದಲೂ ತಲುಪಬಹುದು. ಇವೆರಡು ಒಂದೇ ಪರ್ವತವನ್ನು ಹತ್ತಲು ಎರಡು ವಿಭಿನ್ನ ದಾರಿಗಳಷ್ಟೇ. ತುದಿಯನ್ನು ತಲುಪಿದಾಗ ಕಾಣುವ ದೃಶ್ಯ ಒಂದೇ ಆಗಿರುತ್ತದೆ. ಕರ್ಮಯೋಗವನ್ನು ಆಚರಿಸದೆ ಕೇವಲ ಸನ್ಯಾಸವನ್ನು ಹೊಂದುವುದು ಅತ್ಯಂತ ಕಷ್ಟಕರ ಮತ್ತು ದುಃಖದಾಯಕ. ಯಾರು ಕರ್ಮಯೋಗದಲ್ಲಿ ಪರಿಣಿತರಾಗಿದ್ದಾರೋ ಅಂಥವರು ಬೇಗನೆ ಪರಬ್ರಹ್ಮ ವಸ್ತುವನ್ನು ತಲುಪುತ್ತಾರೆ. ಶುದ್ಧವಾದ ಮನಸ್ಸುಳ್ಳವನು, ತನ್ನ ಇಂದ್ರಿಯಗಳನ್ನು ಗೆದ್ದವನು ಮತ್ತು ಎಲ್ಲಾ ಜೀವಿಗಳಲ್ಲಿರುವ ಆತ್ಮನೇ ತನ್ನಲ್ಲಿಯೂ ಇದ್ದಾನೆ ಎಂದು ಭಾವಿಸುವವನು ಕೆಲಸ ಮಾಡುತ್ತಿದ್ದರೂ ಅದರಿಂದ ಲಿಪ್ತನಾಗುವುದಿಲ್ಲ. ಈ ಜಗತ್ತಿನಲ್ಲಿ ನಾವು ಕಾಣುವ ಪ್ರತಿಯೊಬ್ಬ ವ್ಯಕ್ತಿಯೂ, ಪ್ರತಿಯೊಂದು ಜೀವಿಯೂ ಒಂದೇ ಚೈತನ್ಯದ ಬೇರೆ ಬೇರೆ ರೂಪಗಳು. ಈ ಸತ್ಯ ನಮಗೆ ಅರ್ಥವಾದಾಗ ನಮ್ಮಲ್ಲಿ ಕರುಣೆ, ಪ್ರೀತಿ ಮತ್ತು ಸಹಾನುಭೂತಿ ತಾನಾಗಿಯೇ ಉಕ್ಕಿಬರುತ್ತದೆ. ಆಗ ನಾವು ಮಾಡುವ ಕೆಲಸ ಕೇವಲ ಸ್ವಾರ್ಥಕ್ಕಾಗಿ ಇರುವುದಿಲ್ಲ, ಅದು ಸಮಷ್ಟಿಯ ಕಲ್ಯಾಣಕ್ಕಾಗಿ ಆಗಿರುತ್ತದೆ. ನೋಡುವುದು, ಕೇಳುವುದು, ಮುಟ್ಟುವುದು, ಮೂಸುವುದು, ತಿನ್ನುವುದು, ಓಡುವುದು, ಮಲಗುವುದು ಮತ್ತು ಉಸಿರಾಡುವುದು ಇವೆಲ್ಲವನ್ನೂ ಮಾಡುತ್ತಿದ್ದರೂ ಸತ್ಯವನ್ನು ಅರಿತ ಜ್ಞಾನಿಯು ನಾನು ಏನನ್ನೂ ಮಾಡುತ್ತಿಲ್ಲ, ಕೇವಲ ಇಂದ್ರಿಯಗಳು ತಮ್ಮ ತಮ್ಮ ಕೆಲಸಗಳನ್ನು ಮಾಡಿಕೊಳ್ಳುತ್ತಿವೆ ಎಂದು ಭಾವಿಸುತ್ತಾನೆ. ಇದು ಅತ್ಯಂತ ಆಳವಾದ ತಾತ್ವಿಕ ಸತ್ಯ. ನಮ್ಮ ದೇಹ, ಮನಸ್ಸು ಮತ್ತು ಇಂದ್ರಿಯಗಳು ಪ್ರಕೃತಿಯ ನಿಯಮಗಳಿಗೆ ಒಳಪಟ್ಟು ಕಾರ್ಯನಿರ್ವಹಿಸುತ್ತವೆ. ಆದರೆ ಇವೆಲ್ಲದರ ಹಿಂದೆ ಸಾಕ್ಷಿಯಾಗಿ ಕುಳಿತಿರುವ ಆತ್ಮನು ಯಾವುದೇ ಕರ್ಮಕ್ಕೂ ಬದ್ಧನಲ್ಲ. ನಾವು ಈ ಸಾಕ್ಷಿಭಾವವನ್ನು ಬೆಳೆಸಿಕೊಂಡಾಗ ಬದುಕಿನ ಜಂಜಾಟಗಳು ನಮ್ಮನ್ನು ಬಾಧಿಸುವುದಿಲ್ಲ. ಸಿನಿಮಾ ಪರದೆಯ ಮೇಲೆ ಎಷ್ಟೇ ಬೆಂಕಿ ಬಿದ್ದರೂ ಪರದೆ ಸುಡುವುದಿಲ್ಲ, ಎಷ್ಟೇ ಪ್ರವಾಹ ಬಂದರೂ ಪರದೆ ಒದ್ದೆಯಾಗುವುದಿಲ್ಲ. ಹಾಗೆಯೇ ಜಗತ್ತಿನ ಸುಖ ದುಃಖಗಳು ನಮ್ಮ ಆತ್ಮಕ್ಕೆ ತಟ್ಟುವುದಿಲ್ಲ ಎಂಬ ದೃಢ ನಂಬಿಕೆ ನಮ್ಮದಾಗಬೇಕು. ಯಾರು ತನ್ನ ಎಲ್ಲಾ ಕರ್ಮಗಳನ್ನು ಭಗವಂತನಿಗೆ ಅರ್ಪಿಸಿ ಆಸಕ್ತಿಯನ್ನು ತೊರೆದು ಕೆಲಸ ಮಾಡುತ್ತಾರೋ ಅವರನ್ನು ಪಾಪವು ಸ್ಪರ್ಶಿಸುವುದಿಲ್ಲ. ತಾವರೆ ಎಲೆಯು ನೀರಿನಲ್ಲೇ ಇದ್ದರೂ ಅದಕ್ಕೆ ನೀರು ಅಂಟಿಕೊಳ್ಳುವುದಿಲ್ಲ. ನೀರು ಹಣಿಯಾಗಿ ಅದರ ಮೇಲೆ ಆಡುತ್ತಿರುತ್ತದೆಯೇ ಹೊರತು ಎಲೆಯನ್ನು ಒದ್ದೆ ಮಾಡುವುದಿಲ್ಲ. ನಮ್ಮ ಬದುಕು ಹೀಗೇ ಇರಬೇಕು. ನಾವು ಕುಟುಂಬದಲ್ಲೇ ಇರಬೇಕು, ಸಮಾಜದಲ್ಲೇ ಇರಬೇಕು, ಹಣ ಸಂಪಾದಿಸಬೇಕು, ಉದ್ಯೋಗ ಮಾಡಬೇಕು. ಆದರೆ ಯಾವುದೂ ನಮ್ಮ ಅಂತರಂಗವನ್ನು ಕೆಡಿಸಬಾರದು. ನಾವು ಪ್ರಪಂಚದಲ್ಲಿರಬೇಕೇ ಹೊರತು ಪ್ರಪಂಚ ನಮ್ಮೊಳಗೆ ಇರಬಾರದು. ದೋಣಿಯು ನೀರಿನ ಮೇಲಿದ್ದರೆ ಚೆಂದ, ಅದೇ ನೀರು ದೋಣಿಯ ಒಳಗೆ ಬಂದರೆ ದೋಣಿ ಮುಳುಗಿ ಹೋಗುತ್ತದೆ. ನಮ್ಮ ಮನಸ್ಸಿನ ಒಳಗೆ ಪ್ರಪಂಚದ ಆಸೆ ಆಕಾಂಕ್ಷೆಗಳು ತುಂಬಿಕೊಂಡರೆ ನಮ್ಮ ಬದುಕಿನ ದೋಣಿ ಸಂಸಾರದ ಸುಳಿಯಲ್ಲಿ ಮುಳುಗಿ ಹೋಗುತ್ತದೆ. ಅದಕ್ಕಾಣಿಯೇ ನಿರಂತರ ಜಾಗೃತಿ ಮತ್ತು ಸಮರ್ಪಣಾಭಾವ ಅಗತ್ಯ. ಯೋಗಿಗಳು ಮಮತ್ವವನ್ನು ಬಿಟ್ಟು ಕೇವಲ ಆತ್ಮಶುದ್ಧಿಗಾಗಿ ದೇಹ, ಮನಸ್ಸು, ಬುದ್ಧಿ ಮತ್ತು ಇಂದ್ರಿಯಗಳಿಂದ ಕರ್ಮಗಳನ್ನು ಮಾಡುತ್ತಾರೆ. ಇಲ್ಲಿ ಅತ್ಯಂತ ಪ್ರಮುಖವಾದ ಪದ ಆತ್ಮಶುದ್ಧಿ. ನಾವು ಮಾಡುವ ಕೆಲಸಗಳು ಹೊರಗಿನ ಪ್ರಪಂಚವನ್ನು ಬದಲಾಯಿಸುತ್ತವೆಯೋ ಇಲ್ಲವೋ ಗೊತ್ತಿಲ್ಲ, ಆದರೆ ಅವು ಖಂಡಿತವಾಗಿಯೂ ನಮ್ಮ ಅಂತರಂಗವನ್ನು ಶುದ್ಧಗೊಳಿಸಬೇಕು. ಕೋಪದಿಂದ ಮಾಡಿದ ಕೆಲಸ ಮನಸ್ಸನ್ನು ಇನ್ನಷ್ಟು ಕಲುಷಿತಗೊಳಿಸುತ್ತದೆ. ಪ್ರೀತಿಯಿಂದ ಮತ್ತು ಸೇವಾ ಮನೋಭಾವದಿಂದ ಮಾಡಿದ ಕೆಲಸ ನಮ್ಮ ಹೃದಯವನ್ನು ವಿಶಾಲಗೊಳಿಸುತ್ತದೆ. ನಿಷ್ಕಾಮ ಕರ್ಮವೆಂದರೆ ಉದಾಸೀನತೆಯಲ್ಲ, ಅದು ಅತ್ಯಂತ ಶ್ರದ್ಧೆಯಿಂದ ಮಾಡುವ ಕೆಲಸ. ಸ್ವಾರ್ಥವಿಲ್ಲದಾಗ ಕೆಲಸದಲ್ಲಿ ಏಕಾಗ್ರತೆ ಹೆಚ್ಚುತ್ತದೆ. ಯಾವಾಗ ನಮಗೆ ಫಲಿತಾಂಶದ ಭಯವಿರುವುದಿಲ್ಲವೋ ಆಗ ನಮ್ಮ ಸಂಪೂರ್ಣ ಸಾಮರ್ಥ್ಯವನ್ನು ಆ ಕೆಲಸದಲ್ಲಿ ತೊಡಗಿಸಲು ಸಾಧ್ಯವಾಗುತ್ತದೆ. ಭಯ ಮತ್ತು ಆತಂಕಗಳೇ ನಮ್ಮ ಯಶಸ್ಸಿಗೆ ಅಡ್ಡಿಯಾಗುವ ದೊಡ್ಡ ಶತ್ರುಗಳು. ಯಾರು ಯೋಗಯುಕ್ತನಾಗಿ ಫಲವನ್ನು ತ್ಯಜಿಸುತ್ತಾನೋ ಅವನು ಪರಮಶಾಂತಿಯನ್ನು ಪಡೆಯುತ್ತಾನೆ. ಆದರೆ ಯಾರು ಕಾಮನೆಗಳಿಂದ ಪ್ರೇರಿತನಾಗಿ ಫಲಕ್ಕೆ ಅಂಟಿಕೊಳ್ಳುತ್ತಾನೋ ಅವನು ಬಂಧನಕ್ಕೆ ಒಳಗಾಗುತ್ತಾನೆ. ಈ ಬಂಧನವೇ ಎಲ್ಲಾ ಮಾನಸಿಕ ಕಾಯಿಲೆಗಳಿಗೆ, ನಿರಾಶೆಗೆ ಕಾರಣ. ಇಂದು ಜಗತ್ತಿನಲ್ಲಿ ಎಲ್ಲವೂ ಇದ್ದರೂ ನೆಮ್ಮದಿಯಿಲ್ಲದಿರಲು ಕಾರಣ ಇದೇ ಆಸಕ್ತಿ ಮತ್ತು ಅಂಟಿಕೊಳ್ಳುವಿಕೆ. ನಮ್ಮ ಇಷ್ಟದಂತೆ ಎಲ್ಲವೂ ನಡೆಯಬೇಕು ಎಂಬ ಹಠ ನಮ್ಮನ್ನು ದುಃಖಕ್ಕೆ ತಳ್ಳುತ್ತದೆ. ಜಗತ್ತು ನಮ್ಮ ನಿಯಂತ್ರಣದಲ್ಲಿಲ್ಲ, ಅದು ಭಗವಂತನ ನಿಯಮದಂತೆ ನಡೆಯುತ್ತದೆ ಎಂಬುದನ್ನು ಒಪ್ಪಿಕೊಂಡಾಗ ಅರ್ಧದಷ್ಟು ಭಾರ ಇಳಿದು ಹೋಗುತ್ತದೆ. 9 ಬಾಗಿಲುಗಳಿರುವ ಈ ದೇಹವೆಂಬ ನಗರದಲ್ಲಿ ಜಿತೇಂದ್ರಿಯನಾದ ಜೀವಿಯು ಯಾವುದೇ ಕೆಲಸವನ್ನು ಮಾಡದೆ, ಮಾಡಿಸದೆ ಮನಸ್ಸಿನಿಂದಲೇ ಎಲ್ಲಾ ಕರ್ಮಗಳನ್ನು ಸನ್ಯಾಸಿ ಮಾಡಿ ಸುಖವಾಗಿ ಇರುತ್ತಾನೆ. ಈ 9 ಬಾಗಿಲುಗಳೆಂದರೆ ನಮ್ಮ ಕಣ್ಣು, ಕಿವಿ, ಮೂಗು ಮುಂತಾದ ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳು. ಇವುಗಳ ಮೂಲಕವೇ ನಾವು ಹೊರಗಿನ ಜಗತ್ತಿನೊಂದಿಗೆ ಸಂಪರ್ಕ ಸಾಧಿಸುತ್ತೇವೆ. ಆದರೆ ಇವುಗಳನ್ನು ನಿಯಂತ್ರಿಸುವ ಶಕ್ತಿ ನಮ್ಮ ಬುದ್ಧಿಗೆ ಬರಬೇಕು. ಭಗವಂತನು ಯಾರಿಗೂ ಪಾಪವನ್ನಾಗಲಿ ಪುಣ್ಯವನ್ನಾಗಲಿ ಸೃಷ್ಟಿಸುವುದಿಲ್ಲ. ಅವನು ಯಾರ ಕರ್ಮಫಲವನ್ನು ತಾನಾಗಿ ತೆಗೆದುಕೊಳ್ಳುವುದಿಲ್ಲ. ಪ್ರಕೃತಿಯೇ ತನ್ನ ನಿಯಮಗಳ ಪ್ರಕಾರ ಎಲ್ಲವನ್ನೂ ನಡೆಸುತ್ತದೆ. ಹಾಗಾದರೆ ಜಗತ್ತಿನಲ್ಲಿ ಇಷ್ಟೊಂದು ಅನ್ಯಾಯ, ಕಷ್ಟಗಳೇಕೆ ಇವೆ? ಇದಕ್ಕೆ ಕಾರಣ ಅಜ್ಞಾನ. ಅಜ್ಞಾನೇನ ಆವೃತಂ ಜ್ಞಾನಂ
ತೇನ ಮೋಹ್ಯಂತಿ ಜಂತವಃ. ಜ್ಞಾನವು ಅಜ್ಞಾನದಿಂದ ಮುಚ್ಚಿಹೋಗಿದೆ, ಆದ್ದರಿಂದಲೇ ಜೀವಿಗಳು ಮೋಹಕ್ಕೆ ಒಳಗಾಗುತ್ತಾರೆ. ಕತ್ತಲೆಯಲ್ಲಿ ಹಗ್ಗವನ್ನು ನೋಡಿ ಹಾವು ಎಂದು ಹೆದರುವಂತೆ ನಾವು ಸತ್ಯವನ್ನು ತಿಳಿಯದೆ ಭ್ರಮೆಯಲ್ಲಿ ಬದುಕುತ್ತಿದ್ದೇವೆ. ಈ ಭ್ರಮೆಯನ್ನು ಕಳೆಯುವುದೇ ಭಗವದ್ಗೀತೆಯ ಉದ್ದೇಶ. ನಮ್ಮೊಳಗಿರುವ ಸೂರ್ಯನಂತಹ ಜ್ಞಾನವು ಪ್ರಕಾಶಿಸಿದಾಗ ಈ ಅಜ್ಞಾನದ ಕತ್ತಲೆ ತಾನಾಗಿಯೇ ಕರಗಿ ಹೋಗುತ್ತದೆ. ಆಗ ನಮಗೆ ಎಲ್ಲವೂ ಸ್ಪಷ್ಟವಾಗಿ ಕಾಣಲು ಪ್ರಾರಂಭವಾಗುತ್ತದೆ. ನಿಜವಾದ ಜ್ಞಾನ ಬಂದಾಗ ನಮ್ಮ ದೃಷ್ಟಿಕೋನ ಸಂಪೂರ್ಣವಾಗಿ ಬದಲಾಗುತ್ತದೆ. ನಾವು ಜನರನ್ನು ಅವರ ಜಾತಿ, ಮತ, ಅಂತಸ್ತು ಅಥವಾ ರೂಪದ ಆಧಾರದ ಮೇಲೆ ನೋಡುವುದಿಲ್ಲ. ವಿದ್ಯಾವಿನಯ ಸಂಪನ್ನನಾದ ಬ್ರಾಹ್ಮಣನಲ್ಲೂ, ಹಸುವಿನಲ್ಲೂ, ಆನೆಯಲ್ಲೂ, ನಾಯಿಯಲ್ಲೂ ಮತ್ತು ಶ್ವಪಾಕನಲ್ಲೂ ಅಂದರೆ ಚಾಂಡಾಲನಲ್ಲೂ ಸಮದರ್ಶನ ಮಾಡುವವನೇ ನಿಜವಾದ ಪಂಡಿತ. ಈ ಸಮದರ್ಶನ ಎಂದರೆ ಎಲ್ಲರನ್ನೂ ಒಂದೇ ತಕ್ಕಡಿಯಲ್ಲಿ ತೂಗುವುದಲ್ಲ, ಬದಲಾಗಿ ಎಲ್ಲರ ದೇಹದ ಒಳಗಿರುವ ದಿವ್ಯ ಚೈತನ್ಯ ಒಂದೇ ಎಂಬುದನ್ನು ಗುರುತಿಸುವುದೇ ಪರಮಜ್ಞಾನ. ಈ ಭಾವನೆ ಬಂದಾಗ ನಮ್ಮಲ್ಲಿ ವೈರತ್ವ ಮಾಯವಾಗುತ್ತದೆ, ಶತ್ರುತ್ವ ಅಳಿಯುತ್ತದೆ ಮತ್ತು ಎಲ್ಲೆಲ್ಲೂ ಭಗವಂತನ ಸಾನ್ನಿಧ್ಯವೇ ಗೋಚರಿಸುತ್ತದೆ. ಯಾರ ಮನಸ್ಸು ಈ ಸಮತ್ವ ಸ್ಥಿತಿಯಲ್ಲಿ ನೆಲೆಗೊಂಡಿದೆಯೋ ಅವರು ಈ ಜನ್ಮದಲ್ಲಿಯೇ ಸಂಸಾರವನ್ನು ಗೆದ್ದಿದ್ದಾರೆ. ಏಕೆಂದರೆ ಬ್ರಹ್ಮನು ದೋಷರಹಿತನೂ ಮತ್ತು ಸಮನೂ ಆಗಿದ್ದಾರೆ. ಆದ್ದರಿಂದ ಅವರು ಬ್ರಹ್ಮನಲ್ಲಿಯೇ ನೆಲೆಸಿದ್ದಾರೆ. ಈ ಸಮತ್ವವೇ ಯೋಗದ ಪರಮಾವಧಿ. ಪ್ರಶಂಸೆ ಬಂದಾಗ ಬೀಗದಿರುವುದು, ನಿಂದನೆ ಬಂದಾಗ ನೊಂದು ಹೋಗದಿರುವುದು, ಲಾಭವಾದಾಗ ನಗದಿರುವುದು, ನಷ್ಟವಾದಾಗ ಅಳದಿರುವುದು. ಇದು ಸುಲಭದ ಮಾತಲ್ಲ. ಆದರೆ ನಿರಂತರ ಅಭ್ಯಾಸದಿಂದ ಇದನ್ನು ಸಾಧಿಸಬಹುದು. ನಮ್ಮ ಮನಸ್ಸು ಒಂದು ತುಳಕೆ ತಕ್ಕಡಿಯಂತೆ ಇರಬೇಕು. ಎಷ್ಟು ಭಾರ ಹಾಕಿದರೂ ಅದು ಮಧ್ಯದ ಬಿಂದುವಿಗೆ ಬರಬೇಕು. ಪ್ರಕೃತಿಯಲ್ಲಿ ಹಗಲು ರಾತ್ರಿಗಳು ಬಂದು ಹೋಗುವಂತೆ ಬದುಕಿನಲ್ಲಿ ಸುಖದುಃಖಗಳು ಸಹ ಸಹಜ. ಚಳಿಗಾಲ ಬಂದಾಗ ನಾವು ಕಂಬಳಿ ಹೊದೆಯುತ್ತೇವೆಯೇ ಹೊರತು ಚಳಿಗಾಲದ ಮೇಲೆ ಕೋಪ ಮಾಡಿಕೊಳ್ಳುವುದಿಲ್ಲ. ಹಾಗೆಯೇ ಕಷ್ಟಗಳು ಬಂದಾಗ ಧೈರ್ಯದಿಂದ ಎದುರಿಸಬೇಕೇ ಹೊರತು ಹಣೆಬರಹವನ್ನು ದೂಷಿಸಬಾರದು. ಪ್ರಿಯವಾದದ್ದನ್ನು ಪಡೆದಾಗ ಸಂತೋಷಪಡದೆ ಮತ್ತು ಅಪ್ರಿಯವಾದದ್ದನ್ನು ಪಡೆದಾಗ ಉದ್ವಿಗ್ನನಾಗದೆ ಸ್ಥಿರಬುದ್ಧಿಯುಳ್ಳ ಹಾಗೂ ಮೋಹವಿಲ್ಲದ ಬ್ರಹ್ಮಜ್ಞಾನಿಯು ಬ್ರಹ್ಮನಲ್ಲಿಯೇ ಸ್ಥಿರವಾಗಿರುತ್ತಾನೆ. ಹೊರಗಿನ ವಿಷಯಗಳ ಸಂಪರ್ಕದಿಂದ ಸಿಗುವ ಸುಖಗಳು ತಾತ್ಕಾಲಿಕ ಮತ್ತು ದುಃಖಕ್ಕೆ ಕಾರಣವಾಗುವಂಥವು. ಯೇ ಹಿ ಸಂಸ್ಪರ್ಶಜಾ ಭೋಗ ದುಃಖಯೋನಯೇ ಏವತೆ. ಇಂದ್ರಿಯಗಳು ಮತ್ತು ವಿಷಯಗಳ ಸಂಯೋಗದಿಂದ ಹುಟ್ಟುವ ಭೋಗಗಳು ಕೇವಲ ದುಃಖದ ಗರ್ಭಗಳಾಗಿವೆ. ಅವುಗಳಿಗೆ ಆದಿ ಮತ್ತು ಅಂತ್ಯವಿದೆ. ವಿವೇಕಿಯಾದವನು ಅವುಗಳಲ್ಲಿ ರಮಿಸುವುದಿಲ್ಲ. ನಮಗೆ ಸಿಗುವ ಐಹಿಕ ಸುಖಗಳು ಕ್ಷಣಿಕ. ನಾಲಿಗೆಗೆ ಸಿಗುವ ರುಚಿ ಗಂಟಲು ಇಳಿಯುವವರೆಗೆ ಮಾತ್ರ. ಕಣ್ಣಿಗೆ ಸಿಗುವ ಚಂದ ಕಣ್ಣು ಮುಚ್ಚುವವರೆಗೆ ಮಾತ್ರ. ಆದರೆ ಇವುಗಳ ಬೆನ್ನಟ್ಟಿ ನಾವು ನಮ್ಮ ಅಮೂಲ್ಯವಾದ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದೇವೆ. ಮರೀಚಿಕೆಯ ಹಿಂದೆ ಓಡುವ ಜಿಂಕೆಯಂತೆ ಸಿಗದ ಸುಖಕ್ಕಾಗಿ ಹಂಬಲಿಸಿ ಹತಾಶರಾಗುತ್ತಿದ್ದೇವೆ. ಯಾರು ಈ ಶರೀರವನ್ನು ಬಿಡುವುದಕ್ಕಿಂತ ಮುಂಚಿತವಾಗಿ, ಅಂದರೆ ಬದುಕಿರುವಾಗಲೇ ಕಾಮ ಮತ್ತು ಕ್ರೋಧಗಳಿಂದ ಉಂಟಾಗುವ ವೇಗವನ್ನು ತಡೆದುಕೊಳ್ಳಲು ಶಕ್ತನಾಗುತ್ತಾನೋ ಅವನೇ ಯೋಗಿ, ಅವನೇ ಸುಖಿ ವ್ಯಕ್ತಿ. ಕಾಮ ಮತ್ತು ಕ್ರೋಧಗಳು ನಮ್ಮ ಒಳಗಿರುವ ಜ್ವಾಲಾಮುಖಿಗಳು. ಇವು ಒಮ್ಮೆ ಸ್ಫೋಟಗೊಂಡರೆ ನಮ್ಮ ವಿವೇಚನಾ ಶಕ್ತಿಯನ್ನು ಸಂಪೂರ್ಣವಾಗಿ ಸುಟ್ಟು ಬೂದಿ ಮಾಡುತ್ತವೆ. ಸಿಟ್ಟಿನ ಭರದಲ್ಲಿ ನಾವು ಆಡುವ ಒಂದು ಮಾತು ವರ್ಷಗಳ ಸಂಬಂಧವನ್ನು ಮುರಿದು ಹಾಕಬಹುದು. ಆಸೆಯ ಆತುರದಲ್ಲಿ ನಾವು ತೆಗೆದುಕೊಳ್ಳುವ ಒಂದು ತಪ್ಪು ನಿರ್ಧಾರ ಇಡೀ ಜೀವನವನ್ನೇ ಅಂಧಕಾರಕ್ಕೆ ದೂಡಬಹುದು. ಆದ್ದರಿಂದಲೇ ಈ ವೇಗವನ್ನು ನಿಯಂತ್ರಿಸುವುದು ಮುಖ್ಯ. ಕುದುರೆಯ ಲಗಾಮನ್ನು ಗಟ್ಟಿಯಾಗಿ ಹಿಡಿಯುವ ಸಾರಥಿಯಂತೆ ನಮ್ಮ ಮನಸ್ಸಿನ ಲಗಾಮನ್ನು ನಮ್ಮ ಬುದ್ಧಿ ಹಿಡಿದಿರಬೇಕು. ಯಾರಿಗೆ ಅಂತರಂಗದಲ್ಲೇ ಸುಖವಿದೆಯೋ, ಯಾರಿಗೆ ಅಂತರಂಗದಲ್ಲೇ ಆರಾಮವಿದೆಯೋ ಮತ್ತು ಯಾರಿಗೆ ಅಂತರಂಗದಲ್ಲೇ ಜ್ಞಾನದ ಬೆಳಕಿದೆಯೋ ಅಂತಹ ಯೋಗಿಯು ಬ್ರಹ್ಮಭೂತನಾಗಿ ಪರಮ ನಿರ್ವಾಣವನ್ನು ಹೊಂದುತ್ತಾನೆ. ನಾವು ಶಾಂತಿಯನ್ನು ಹೊರಗೆ ಹುಡುಕುತ್ತಿದ್ದೇವೆ, ಹಣದಲ್ಲಿ, ಅಧಿಕಾರದಲ್ಲಿ, ಸಂಬಂಧಗಳಲ್ಲಿ. ಆದರೆ ನಿಜವಾದ ಶಾಂತಿ ಇರುವುದು ನಮ್ಮ ಒಳಗಡೆ. ನಾವು ಎಷ್ಟೇ ದೊಡ್ಡ ಅರಮನೆಯಲ್ಲಿ ಮಲಗಿದರೂ ಮನಸ್ಸಿನಲ್ಲಿ ನೆಮ್ಮದಿಯಿಲ್ಲದಿದ್ದರೆ ನಿದ್ರೆ ಬರುವುದಿಲ್ಲ. ಅದೇ ನೆಮ್ಮದಿಯಿದ್ದರೆ ಬಡವನ ಗುಡಿಸಲಿನಲ್ಲೂ ಸುಖವಾದ ನಿದ್ರೆ ಬರುತ್ತದೆ. ಪ್ರಪಂಚದ ಎಲ್ಲಾ ಕೋಲಾಹಲದ ಮಧ್ಯವೂ ತನ್ನ ಅಂತರಂಗದ ಮೌನವನ್ನು ಕಾಪಾಡಿಕೊಳ್ಳುವವನೇ ನಿಜವಾದ ವಿಜೇತ. ಈ ಅಂತರಂಗದ ಬೆಳಕನ್ನು ಕಂಡುಕೊಂಡವನಿಗೆ ಹೊರಗಿನ ಕತ್ತಲೆ ಎಂದಿಗೂ ಹೆದರಿಸಲು ಸಾಧ್ಯವಿಲ್ಲ. ಅವನು ಸ್ವಯಂ ಪ್ರಕಾಶಿತನಾಗಿ ಇತರರಿಗೂ ಬೆಳಕಾಗುತ್ತಾನೆ. ಯಾರ ಪಾಪಗಳು ನಾಶವಾಗಿದ್ದವೋ, ಯಾರ ಸಂಶಯಗಳು ಕರಗಿಹೋಗಿವೆಯೋ,
ಯಾರು ಇಂದ್ರಿಯಗಳನ್ನು ಜಯಿಸಿದ್ದಾರೋ ಮತ್ತು ಯಾರು ಎಲ್ಲಾ ಜೀವಿಗಳ ಹಿತದಲ್ಲಿ ನಿರತರಾಗಿದ್ದಾರೋ ಅಂತಹ ಬ್ರಹ್ಮಜ್ಞಾನಿಗಳು ಮೋಕ್ಷವನ್ನು ಪಡೆಯುತ್ತಾರೆ. ಇಲ್ಲಿ ಪರಹಿತ ಚಿಂತನೆಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಕೇವಲ ನನ್ನ ಮುಕ್ತಿ, ನನ್ನ ಶಾಂತಿ ಎಂದು ಯೋಚಿಸುವುದು ಕೂಡ ಒಂದು ರೀತಿಯ ಆಧ್ಯಾತ್ಮಿಕ ಸ್ವಾರ್ಥವೇ ಆಗುತ್ತದೆ. ಲೋಕ ಕಲ್ಯಾಣಕ್ಕಾಗಿ ತನ್ನನ್ನು ತಾನು ಅರ್ಪಿಸಿಕೊಳ್ಳುವವನಿಗೆ ಮುಕ್ತಿ ತಾನಾಗಿಯೇ ಹುಡುಕಿಕೊಂಡು ಬರುತ್ತದೆ. ಮಹಾತ್ಮ ಗಾಂಧೀಜಿ, ಸ್ವಾಮಿ ವಿವೇಕಾನಂದ, ಬಸವಣ್ಣನವರಂತಹ ಮಹನೀಯರು ಬದುಕಿದ್ದು ತಮಗಾಗಿಯಲ್ಲ, ಇಡೀ ಸಮಾಜಕ್ಕಾಗಿ. ಅವರ ಹೃದಯ ಇಡೀ ಜಗತ್ತನ್ನು ಅಪ್ಪಿಕೊಳ್ಳುವಷ್ಟು ವಿಶಾಲವಾಗಿತ್ತು. ಅಂತಹ ವಿಶಾಲತೆ ನಮ್ಮಲ್ಲಿ ಮೂಡಿದಾಗ ನಮ್ಮ ಸಣ್ಣಪುಟ್ಟ ಅಹಂಕಾರಗಳು ತಾವಾಗಿಯೇ ಕರಗಿ ಹೋಗುತ್ತವೆ. ಕಾಮ ಮತ್ತು ಕ್ರೋಧಗಳಿಂದ ಮುಕ್ತರಾದ, ಮನಸ್ಸನ್ನು ಗೆದ್ದ ಮತ್ತು ಆತ್ಮಸಾಕ್ಷಾತ್ಕಾರ ಮಾಡಿಕೊಂಡ ಜ್ಞಾನಿಗಳಿಗೆ ಎಲ್ಲಾ ಕಡೆಯೂ ಬ್ರಹ್ಮನಿರ್ವಾಣವು ಸಿದ್ಧವಾಗಿರುತ್ತದೆ. ಅವರಿಗೆ ಬದುಕಿದ್ದಾಗಲೂ ಮುಕ್ತಿ, ದೇಹ ಬಿಟ್ಟ ಮೇಲೂ ಮುಕ್ತಿ. ಮುಕ್ತಿ ಎಂದರೆ ಸಾವಿನ ನಂತರ ಸಿಗುವ ಯಾವುದೋ ಸ್ವರ್ಗವಲ್ಲ, ಅದು ಇಲ್ಲೇ, ಈ ಕ್ಷಣದಲ್ಲೇ ಅನುಭವಿಸುವ ಜೀವನ್ಮುಕ್ತ ಸ್ಥಿತಿ. ಹೊರಗಿನ ವಿಷಯಭೋಗಗಳನ್ನು ಹೊರಗೆ ಇಟ್ಟು ದೃಷ್ಟಿಯನ್ನು ಹುಬ್ಬುಗಳ ಮಧ್ಯದಲ್ಲಿ ಸ್ಥಿರಗೊಳಿಸಿ, ಮೂಗಿನ ಒಳಗಡೆ ಸಂಚರಿಸುವ ಪ್ರಾಣ ಮತ್ತು ಅಪಾನವಾಯುಗಳನ್ನು ಸಮನಾಗಿ ಮಾಡಿ, ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿಯನ್ನು ನಿಯಂತ್ರಿಸಿದ ಮುನಿಯು ಮೋಕ್ಷಪಾರಾಯಣನಾಗುತ್ತಾನೆ. ಇದು ಮುಂದಿನ ಅಧ್ಯಾಯಕ್ಕೆ, ಧ್ಯಾನಯೋಗಕ್ಕೆ ನಾಂದಿಯಾಗಿದೆ. ಭಗವಂತನು ಇಲ್ಲಿ ಪ್ರಾಣಾಯಾಮ ಮತ್ತು ಧಾಹ್ಯೇಂದ್ರಿಯ ನಿಗ್ರಹದ ರಹಸ್ಯವನ್ನು ಸೂಚಿಸುತ್ತಿದ್ದಾನೆ. ನಮ್ಮ ಉಸಿರಾಟಕ್ಕೂ ನಮ್ಮ ಮನಸ್ಸಿಗೂ ನಿಕಟ ಸಂಬಂಧವಿದೆ. ನಮಗೆ ಕೋಪ ಬಂದಾಗ ಉಸಿರಾಟ ತೀವ್ರವಾಗುತ್ತದೆ. ನಾವು ಶಾಂತರಾಗಿದ್ದಾಗ ಉಸಿರಾಟ ನಿಧಾನವಾಗುತ್ತದೆ. ಉಸಿರನ್ನು ನಿಯಂತ್ರಿಸುವುದರ ಮೂಲಕ ಮನಸ್ಸನ್ನು ಹತೋಟಿಗೆ ತರಬಹುದು ಎಂಬುದನ್ನು ನಮ್ಮ ಯೋಗಿಗಳು ಕಂಡುಕೊಂಡಿದ್ದರು. ಮನಸ್ಸು ಒಂದು ಮರ್ಕಟನಂತೆ, ಅಂದರೆ ಕೋತಿಯಂತೆ. ಅದು ಸದಾಕಾಲ ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ ಜಿಗಿಯುತ್ತಿರುತ್ತದೆ. ಅದಕ್ಕೆ ಪ್ರಾಣಾಯಾಮ ಮತ್ತು ಧ್ಯಾನವೆಂಬ ಹಗ್ಗವನ್ನು ಕಟ್ಟಿ ಒಂದೆಡೆ ನಿಲ್ಲಿಸಬೇಕು. ದೃಷ್ಟಿಯನ್ನು ಭ್ರೂಮಧ್ಯದಲ್ಲಿ ಇಡುವುದು ಎಂದರೆ ಏಕಾಗ್ರತೆಯನ್ನು ಸಾಧಿಸುವುದು. ಹೊರಗಿನ ಪ್ರಪಂಚದ ಆಕರ್ಷಣೆಗಳಿಂದ ಮನಸ್ಸನ್ನು ಹಿಂತೆಗೆದುಕೊಂಡು ಅಂತರಂಗದ ಕಡೆಗೆ ತಿರುಗಿಸುವುದೇ ಪ್ರತ್ಯಾಹಾರ. ಈ ಸಾಧನೆಗೆ ನಿರಂತರ ಪ್ರಯತ್ನ ಮತ್ತು ತಾಳ್ಮೆ ಬೇಕು. ಒಂದು ದಿನದಲ್ಲಿ ಇದು ಸಾಧ್ಯವಾಗುವುದಿಲ್ಲ, ಆದರೆ ಪ್ರತಿದಿನದ ಸಣ್ಣ ಹೆಜ್ಜೆಯು ನಮ್ಮನ್ನು ಗುರಿಯ ಹತ್ತಿರಕ್ಕೆ ಕೊಂಡೊಯ್ಯುತ್ತದೆ. ಆಸೆ, ಭಯ ಮತ್ತು ಕ್ರೋಧಗಳನ್ನು ಸಂಪೂರ್ಣವಾಗಿ ತೊರೆದ ಮುನಿಯು ಸದಾ ಮುಕ್ತನೇ ಆಗಿರುತ್ತಾನೆ. ಭಯವಿರುವೆಡೆ ಪ್ರೀತಿ ಇರಲು ಸಾಧ್ಯವಿಲ್ಲ. ಆಸೆಯಿರುವೆಡೆ ತೃಪ್ತಿ ಇರಲು ಸಾಧ್ಯವಿಲ್ಲ. ನಾವು ದಿನವೂ ನೂರಾರು ಭಯಗಳ ಮಧ್ಯೆ ಬದುಕುತ್ತಿದ್ದೇವೆ. ಭವಿಷ್ಯದ ಭಯ, ರೋಗದ ಭಯ, ಸಾವಿನ ಭಯ, ಗೌರವ ಕಳೆದುಕೊಳ್ಳುವ ಭಯ. ಈ ಎಲ್ಲಾ ಭಯಗಳಿಗೆ ಮೂಲ ಕಾರಣ ನಾವು ಈ ನಶ್ವರವಾದ ದೇಹವೇ ನಾನು ಎಂದು ತಿಳಿದುಕೊಂಡಿರುವುದು. ನಾನು ಜನನ ಮರಣಗಳಿಲ್ಲದ ಅಮರ ಆತ್ಮ ಎಂದು ತಿಳಿದಾಗ ಭಯ ಎಲ್ಲಿರುತ್ತದೆ? ಕತ್ತಲೆ ಕೋಣೆಗೆ ದೀಪ ತಂದಾಗ ಕತ್ತಲೆ ಹೇಗೆ ಮಾಯವಾಗುತ್ತದೆಯೋ ಹಾಗೆ ಆತ್ಮಜ್ಞಾನದ ದೀಪ ಬೆಳಗಿದಾಗ ಎಲ್ಲಾ ಭಯಗಳು ಶಾಶ್ವತವಾಗಿ ದೂರವಾಗುತ್ತವೆ. ಈ ಅಭಯಸ್ಥಿತಿಯೇ ಬದುಕಿನ ಪರಮಸಾಧನೆ. ಭೋಕ್ತಾರಂ ಯಜ್ಞತಪಸಾಂ ಸರ್ವಲೋಕಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಮೃಚ್ಛತಿ. ಈ ಅಧ್ಯಾಯದ ಕೊನೆಯ ಶ್ಲೋಕ ಇಡೀ ಭಗವದ್ಗೀತೆಯ ಸಾರಾಂಶದಂತಿದೆ. ನನ್ನನ್ನು ಎಲ್ಲಾ ಯಜ್ಞಗಳ ಮತ್ತು ತಪಸ್ಸುಗಳ ಭೋಕ್ತನೆಂದು, ಎಲ್ಲಾ ಲೋಕಗಳ ಮಹೇಶ್ವರನೆಂದು ಮತ್ತು ಎಲ್ಲಾ ಜೀವಿಗಳ ನಿರಪೇಕ್ಷ ಸುಹೃದನೆಂದು ಯಾರು ತಿಳಿಯುತ್ತಾರೋ ಅವರು ಪರಮಶಾಂತಿಯನ್ನು ಪಡೆಯುತ್ತಾರೆ. ಈ ಒಂದು ಶ್ಲೋಕ ನಮ್ಮ ಬದುಕಿನ ದೃಷ್ಟಿಕೋನವನ್ನೇ ಬದಲಾಯಿಸುವ ಸಾಮರ್ಥ್ಯ ಹೊಂದಿದೆ. ಭಗವಂತನು ದೂರ ಎಲ್ಲೋ ಆಕಾಶದಲ್ಲಿ ಕುಳಿತಿರುವ ಕಠಿಣ ಶಾಸಕನಲ್ಲ, ಅವನು ನಮ್ಮ ಹೃದಯದಲ್ಲಿ ಕುಳಿತಿರುವ ಅತ್ಯಂತ ಆಪ್ತ ಗೆಳೆಯ. ನಾವು ಮಾಡುವ ಪ್ರತಿಯೊಂದು ಒಳ್ಳೆಯ ಕೆಲಸವೂ ಅವನಿಗೆ ಸಲ್ಲುವ ಯಜ್ಞ. ನಾವು ಪಡುವ ಪ್ರತಿಯೊಂದು ಕಷ್ಟವೂ ಒಂದು ತಪಸ್ಸು. ಈ ಭಾವನೆ ನಮ್ಮಲ್ಲಿ ಮೂಡಿದಾಗ ಬದುಕು ಭಾರವೆನಿಸುವುದಿಲ್ಲ, ಅದು ಒಂದು ದಿವ್ಯ ಲೀಲೆಯಾಗುತ್ತದೆ. ನಾವು ಯಾರೋ ಒಬ್ರು ದೊಡ್ಡ ಶ್ರೀಮಂತರು ಅಥವಾ ಅಧಿಕಾರಿಗಳು ನಮ್ಮ ಸ್ನೇಹಿತರಾಗಿದ್ದರೆ ಎಷ್ಟು ಧೈರ್ಯದಿಂದ ಇರುತ್ತೇವೆ? ಹಾಗಾದರೆ ಇಡೀ ಬ್ರಹ್ಮಾಂಡದ ಒಡೆಯನೇ ನಮ್ಮ ಪರಮ ಮಿತ್ರನಾಗಿರುವಾಗ ನಾವೇಕೆ ಹೆದರಬೇಕು? ನಾವೇಕೆ ಅನಾಥರಂತೆ ಹತಾಶರಾಗಬೇಕು? ಅವನು ನಮ್ಮನ್ನು ಸದಾ ರಕ್ಷಿಸುತ್ತಿದ್ದಾನೆ, ಮುನ್ನಡೆಸುತ್ತಿದ್ದಾನೆ. ನಮ್ಮ ಬದುಕಿನಲ್ಲಿ ಬರುವ ಕಷ್ಟಗಳು ಕೂಡ ನಮ್ಮನ್ನು ತಿದ್ದಿ ತೀಡಲು ಅವನು ನೀಡುವ ಔಷಧಗಳೇ ಹೊರತು ಶಿಕ್ಷೆಯಲ್ಲ. ಈ ಶರಣಾಗತಿ ಭಾವ ನಮ್ಮದಾದಾಗ ನಮ್ಮ ಒಳಗಿನ ಎಲ್ಲಾ ಆತಂಕಗಳು ಕರಗಿ ಹೋಗುತ್ತವೆ. ಕೃಷ್ಣನ ಮೇಲಿನ ಈ ಅದ್ಭುತ ನಂಬಿಕೆಯೇ ನಮಗೆ ಕತ್ತಲ ಹಾದಿಯಲ್ಲಿ ಬೆಳಕಾಗುತ್ತದೆ. ಅಂತರಂಗದ ಈ ರೂಪಾಂತರವೇ ಭಗವದ್ಗೀತೆಯ ಪರಮಗುರಿ. ಅರ್ಜುನನಿಗೆ ಕೃಷ್ಣನು ಕೇವಲ ಯುದ್ಧ ಮಾಡಲು ಪ್ರೇರೇಪಿಸಲಿಲ್ಲ,
ಅವನ ಆತ್ಮವನ್ನು ಜಾಗೃತಗೊಳಿಸಿದನು. ಇಂದು ಈ ಮಾತುಗಳನ್ನು ಕೇಳುತ್ತಿರುವ ನಿಮ್ಮ ಆತ್ಮವೂ ಜಾಗೃತಗೊಳ್ಳಬೇಕು. ನಿಮ್ಮ ಒಳಗಿರುವ ಶಕ್ತಿ ಅಪಾರವಾದದ್ದು. ನಿಮ್ಮ ಒಳಗಿರುವ ದಿವ್ಯತೆ ಅನಂತವಾದದ್ದು. ಯಾವುದೇ ಸಣ್ಣ ಸೋಲಿಗೆ ಬೇಸರಪಡಬೇಡಿ. ಯಾವುದೇ ಕಷ್ಟಕ್ಕೆ ಹೆದರಬೇಡಿ. ಎದ್ದು ನಿಲ್ಲಿ. ನಿಮ್ಮ ಕರ್ತವ್ಯವನ್ನು ಶ್ರದ್ಧೆಯಿಂದ ಮಾಡಿ. ಫಲವನ್ನು ಆ ಪರಮಾತ್ಮನಿಗೆ ಅರ್ಪಿಸಿ. ಆಗ ನಿಮ್ಮ ಜೀವನವು ಕೇವಲ ಒಂದು ಅಸ್ತಿತ್ವವಾಗಿ ಉಳಿಯುವುದಿಲ್ಲ. ಅದು ಒಂದು ದಿವ್ಯ ಕಾವ್ಯವಾಗುತ್ತದೆ. ಪರಮ ಶಾಂತಿಯ ತಾಣವಾಗುತ್ತದೆ. ಈ ಆಧ್ಯಾತ್ಮಿಕ ಪಯಣದಲ್ಲಿ ನಾವು ಕಲಿಯಬೇಕಾದ ಅತ್ಯಂತ ದೊಡ್ಡ ಪಾಠವೆಂದರೆ, ಪ್ರಪಂಚವನ್ನು ಬದಲಾಯಿಸುವ ಮುನ್ನ ನಮ್ಮನ್ನು ನಾವು ಬದಲಾಯಿಸಿಕೊಳ್ಳಬೇಕು. ನಮ್ಮ ಆಲೋಚನೆಗಳು ಶುದ್ಧವಾದಾಗ ಸೃಷ್ಟಿಯೇ ಸುಂದರವಾಗಿ ಕಾಣುತ್ತದೆ. ಈ ಕರ್ಮಸನ್ಯಾಸ ಯೋಗವು ನಮಗೆ ನೀಡುವ ಸಂದೇಶವೂ ಇದೆ. ಕರ್ಮದಲ್ಲೇ ಸನ್ಯಾಸವನ್ನು ಕಾಣು. ಸನ್ಯಾಸದಲ್ಲೇ ಕರ್ಮವನ್ನು ಮಾಡು. ಬದುಕು ಒಂದು ರಂಗಭೂಮಿ. ನಾವೆಲ್ಲರೂ ನಟರು. ನಿರ್ದೇಶಕನಾದ ಭಗವಂತ ಕೊಟ್ಟ ಪಾತ್ರವನ್ನು ಅತ್ಯಂತ ಅದ್ಭುತವಾಗಿ ಅಭಿನಯಿಸುವುದಷ್ಟೇ ನಮ್ಮ ಕೆಲಸ. ನಾಟಕ ಮುಗಿದ ಮೇಲೆ ನಾವೆಲ್ಲರೂ ಆ ಪರಮಾತ್ಮನಲ್ಲೇ ಐಕ್ಯವಾಗಬೇಕಾದವರು. ಈ ಸತ್ಯವನ್ನು ಅರಿತು ಪ್ರತಿಕ್ಷಣವನ್ನೂ ಕೃತಜ್ಞತೆಯಿಂದ, ಪ್ರೀತಿಯಿಂದ ಮತ್ತು ಆನಂದದಿಂದ ಬದುಕೋಣ. ನಮ್ಮ ಅಂತರಂಗದ ಜ್ಯೋತಿ ಸದಾ ಬೆಳಗುತ್ತಿರಲಿ. ಆ ಭಗವಂತನ ಕೃಪೆ ಸದಾ ನಮ್ಮ ಮೇಲಿರಲಿ. ಇದಿಷ್ಟು ಈ ಸಂಚಿಕೆಯ ವಿಷಯವಾಗಿದೆ. ಈ ಸಂಚಿಕೆಯ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಲೈಕ್ ಮಾಡುವುದನ್ನು ಮರೆಯಬೇಡಿ. ಈ ಸಂಚಿಕೆ ನಿಮಗಿಷ್ಟವಾಗಿದ್ದಲ್ಲಿ ಹರೇ ಕೃಷ್ಣ ಎಂದು ಕಾಮೆಂಟ್ ಮಾಡಿ ಅಥವಾ ನಿಮ್ಮಿಷ್ಟದ ದೇವರ ಹೆಸರನ್ನು ಕಾಮೆಂಟ್ನಲ್ಲಿ ಬರೆಯಿರಿ. ಆ ಭಗವಂತನು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ವಂದನೆಗಳು.